ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಹಳೆ ಸೀರೆನ ಉಪಯೋಗಿಸ್ಕೊಂಡು ಹೇಗೆ ಮ್ಯಾಟ್ ಹಾಕೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಇವತ್ತಿಲ್ಲಿ 2 ಸೀರೆನ ತೊಗೊತಾ ಇದ್ದೀನಿ. ಹಳೆ ಸೀರೆಗಳು ಯೂಸ್ ಮಾಡಲ್ಲ, ಆ ಸೀರೆಗಳನ್ನ ತೊಗೊತಾ ಇದ್ದೀನಿ. ಅದನ್ನು ಬಳಸ್ಕೊಂಡು ಹೇಗೆ ಮ್ಯಾಟ್ ಆಗುತ್ತೆ ಅಂತ ತೋರಿಸ್ಕೊಡ್ತೀನಿ. ನಾನು ಇವತ್ತು ಕ್ರೋಶಾ ಕಡ್ಡಿಲಿ ಹಾಕ್ತಾ ಇದ್ದೀನಿ. ನಂದು ಕ್ರೋಶಾ ಕಡ್ಡಿ ನೀಡಲ್ ನಂಬರ್ ಬಂದು 10. ಇದನ್ನು ಯೂಸ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ. ನಾನು ಮದುವೆಗಿಂತ ಮುಂಚೆ ಅಲ್ಲ, ನಾನು ಹೈಸ್ಕೂಲ್ ಟೈಮಲ್ಲಿ ಹಾಕಿರೋ ಮ್ಯಾಟ್ಗಳು ಕೂಡ ನಮ್ಮ ಮನೆಯಿಂದ ಯೂಸ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿ ಗಟ್ಟಿಯಾಗಿ ಹಾಕೊಂಡ್ರೆ ಒಂದು 10 ವರ್ಷನೇ ಯೂಸ್ ಮಾಡ್ಬೋದು ಈ ಸೀರೆಯಲ್ಲಿ. ಮತ್ತು ಕ್ರೋಶಾ ಕಡ್ಡಿಲಿ ಹಾಕುವಂತಹ ಮ್ಯಾಟ್ಗಳನ್ನ ದಾರದಲ್ಲೆಲ್ಲ ಹಾಕ್ತಾರೆ, ಅವು ಬೇಗ ಕಿತ್ತೋಗ್ಬಿಡುತ್ತೆ. ಕ್ರೋಶಾ ಕಡ್ಡಿಯಲ್ಲಿ ಹಾಕಿದ್ರೆ ಲಾಂಗ್ ಟೈಮ್ ಅಂತೂ ಮ್ಯಾಟ್ಗಳು ಬಾಳಿಕೆ ಬರುತ್ತೆ. ನಮ್ಮನೆ ನಾವು ಯೂಸ್ ಮಾಡ್ತಾ ಇದ್ವಿ. ಇವಾಗಲೂ ಕೂಡ ನಾವು ಅದೇ ಸ್ಯಾರಿಲಿ ಹಾಕಿದ್ದೀವಲ್ವ, ಅದೇ ಮ್ಯಾಟ್ಗಳನ್ನ ನಾವು ಯೂಸ್ ಮಾಡ್ತಾ ಇರೋದು. ತುಂಬ ದಿನ ಆಗಿತ್ತು ನಾನು ಕೂಡ ಮ್ಯಾಟ್ ಹಾಕಿರಲಿಲ್ಲ. ಇವಾಗ ಹಾಕ್ತಾ ಇದ್ದೀನಿ. ಒಂದು ದೊಡ್ಡ ಮ್ಯಾಟ್ ಹಾಕಬೇಕು ಅಂದರೆ 2 ಸೀರೆ ಬೇಕು. ಇದು ಫುಲ್ ಸ್ಯಾರಿನ 2 ಇಂಚ್ಗೆ ಕಟ್ ಮಾಡ್ಕೊತಾ ಇದ್ದೀನಿ. ಈ ಥರ ಹರ್ಕೊಂಡ್ರೆ ಸಾಕು. 2 ಇಂಚ್ ಅಷ್ಟೇ ತೊಗೊಂಡ್ರೆ 2 ಇಂಚ್ ಅಷ್ಟೇ ತೊಗೊಂಡ್ರೆ ಮ್ಯಾಟ್ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಒಂದು ಕಡೆ ದಪ್ಪ, ಒಂದು ಕಡೆ ಸಣ್ಣ, ಆ ಥರ. ಈ ಫಸ್ಟ್ ಏನು ಕಟ್ ಮಾಡ್ಕೊಂಡಿರ್ತೀವಿ ಇದನ್ನು ರೌಂಡಕ್ಕೆ ಈ ಥರ ಉಂಡೆ ಮಾಡ್ಕೊಂಡ್ರೆ ಆಗುತ್ತೆ. ಇವಾಗ ಸಿಂಪಲಾಗಿ ಒಂದು ಗಂಟನ್ನ ಹಾಕೊಳ್ಳಿ. ಮಾಮೂಲಿ ನಾವು ಊರ್ಗುಂಟಿಗೆ ಹಾಕೊತೀವಲ್ವ, ಆ ಥರ ಒಂದು ಗಂಟನ್ನ ಹಾಕೊಳ್ಳಿ. ನಾನು ಇವಾಗ ಸ್ಲೋ ಆಗೇ ತೋರಿಸ್ಕೊಟ್ಟಿದ್ದೀನಿ ಹೇಗೆ ಒಂದೊಂದೇ ಚೈನ್ನ ಹಾಕೊಂಡು ಹೋಗೋದು ಅಂತ. ಅದನ್ನು ನೀವು ನೋಡಿ ಕಲ್ತ್ಕೋಬೋದು. ಅದಾದಮೇಲೆ ಸ್ವಲ್ಪ ಸ್ಪೀಡ್ ಇರುತ್ತೆ. ಕಲಿಯೋ ತನಕ ಅಷ್ಟೇ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಅದು ಕೋತಿ ವಿದ್ಯೆ. ನಾನು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ತುಂಬ ಎಡ್ವರ್ಟ್ ಮಾಡಿದ್ದೀನಿ. ಒಂದೇ ಸಲ ಹಾಕಿದ್ರೆ ಬರಲ್ಲ, ಎಲ್ಲ ಸ್ವಲ್ಪ ಗುಂಗುರು ಟೈಪ್ ಆಗುತ್ತೆ, ಇಲ್ಲ ಟೋಪಿ ಆಗುತ್ತೆ, ಬರಲ್ಲ. ಒಂದು 2-3 ಮ್ಯಾಟ್ನ ಟ್ರೈ ಮಾಡಿದ್ರೆ ಪಕ್ಕ ಬರುತ್ತೆ. ನೋಡಿ, ಟ್ರೈ ಮಾಡಿ ನೋಡಿ. ಆ ಸ್ಯಾರಿಲಿ ದಾರ ಕಟ್ಬಿಟ್ಟು ಹಾಕ್ಕೊತಾರೆ, ಬೇರೆ ಥರ ಎಲ್ಲ ತೋರಿಸ್ತಾರೆ. ಬಟ್ ಈ ಥರ ಹಾಕ್ಕೊಂಡ್ರೆ ಕ್ರೋಶೆ ಕಡ್ಡಿಲಿ ತುಂಬ ದಿನ ಬಾಳಿಕೆ ಬರುತ್ತೆ. ಸುಮಾರು ಒಂದು 10 ವರ್ಷನೇ ಬಾಳಿಕೆ ಬರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಕಲ್ತ್ಕೊಳ್ಳಿ.